ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬೆಳಗಿಂದ ನಾನು ಈ ಗ್ರಾಮರ್ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ಒಳ್ಳೆ ಸ್ಕೋರಿಂಗ್ ಮಾಡ್ಕೋಬೇಕಂದ್ರೆ ಟೋಟಲ್ 6 ಮಾರ್ಕ್ಸ್ ಇದೆ. ಯಾವುದು ಒಂದು ಪ್ರೊಫೈಲ್ ರೈಟಿಂಗು, ಇನ್ನೊಂದು ಸ್ಟೋರಿ ರೈಟಿಂಗು. ಸೊ ಈ ವಿಡಿಯೋದಲ್ಲಿ ನಾನು ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರೊಫೈಲ್ ರೈಟಿಂಗ್ದ ಒಂದು 3 ಮಾರ್ಕ್ಸ್ದು ಇದರಲ್ಲಿ ನಿಮಗೆ ಯಾವ ಥರ ಬರೀಬೋದು ಅಂತ ಒಂದು ಈಸಿ ಟೆಕ್ನಿಕ್ಸ್ನ ಇದರಲ್ಲಿ ಕೊಡ್ತಾಯಿದ್ದೀನಿ. ಸೊ ಇದನ್ನು ಫಾಲೋ ಮಾಡಿ, ಇದನ್ನು ಬರೀರಿ, ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. ಇದರಲ್ಲಿ ನೋಡಿ, ಈ ಪ್ರೊಫೈಲ್ ರೈಟಿಂಗ್ನ ಹೇಗೆ ಬರೆಯೋದಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ನಾನು ಬರೋದು ತೋರಿಸ್ತಾ ಇರ್ತೀನಿ. ಸೊ ನಿಮಗೆ ಮಿಸ್ ಆಗಿಬಿಡುತ್ತೆ. ಎಸ್, ನೋಡ್ತಾ ಹೋಗ್ಬೋದು. ಇವಾಗ ಏನೇನು ಈ ಏಜು ಬಾರ್ನ್ ಏನೇನು ಬಂದರೆ ಯಾವ್ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಪ್ರೊಫೈಲ್ ರೈಟಿಂಗ್ ಈಸಿ ಒಂದು ಟೆಕ್ನಿಕ್ಸ್ನ ನಾನು ಬರೆದು ರೆಡಿ ಮಾಡಿ PDF ಮಾಡಿ ಇಕ್ಕಿದ್ದೀನಿ. ಸೊ ಅದನ್ನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ಏನೇ ಬರಲಿ ಒಂದು ಹೆಸರು ಕೊಟ್ಟಿರ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, ಫಸ್ಟ್ನೇದು ದಿಸ್ ಪ್ರೊಫೈಲ್ ಈಸ್ ಅಬೌಟ್. ಫಸ್ಟ್ ಪಾಯಿಂಟು ಮರಿಬೇಡಿ, ಏನು ದಿಸ್ ಪ್ರೊಫೈಲ್ ಈಸ್ ಅಬೌಟ್. ನಾನು ಈ ಥರ ರೆಡ್ ಕಲರ್ ಕೊಟ್ಟಿದ್ದೀನಲ್ಲ, ಅದು ನಿಮಗೆ ಅದು ಹೇಳ್ತಾ ಇರೋದು, ಅದನ್ನು ಮಾತ್ರ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ದಿಸ್ ಪ್ರೊಫೈಲ್ ಈಸ್ ಅಬೌಟ್, ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಬರೀರಿ. ಏನು ಮಿಸ್ಟರು, ಮಿಸ್ಸಸ್ಸು, ಶ್ರೀ, SMT, ಡಾಕ್ಟರು, ಪ್ರೊಫೆಸರು, ನೋಡಿ ಏನೇ ಕೊಟ್ಟಿರಲಿ ಫಸ್ಟು ಬರೆಯೋ ಪಾಯಿಂಟ್ ಏನು, ದಿಸ್ ಪ್ರೊಫೈಲ್ ಈಸ್ ಅಬೌಟ್. ನೆಕ್ಸ್ಟು, ಒಂದು ವೇಳೆ ಅಲ್ಲಿ ಒಂದು ಮ್ಯಾನ್ ಪ್ರೊಫೈಲ್ ಆಗಿದ್ದರೆ ಏನು ಮಾಡಬೇಕು, ಯು ಶುಡ್ ಯೂಸ್ ಫಾರ್ ಮ್ಯಾನ್ ಈಸ್. ಆ್ಯಂಡ್ ಇಫ್ ಇನ್ ಕೇಸ್ ಅದು ವುಮೆನ್ದಾಗಿದ್ದರೆ ನೀವು ಹರ್ನ ಯೂಸ್ ಮಾಡಬೇಕಿಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಒಂದು ಏಜ್ ಬರುತ್ತೆ. ನೆಕ್ಸ್ಟು ಏಜ್ ಅಂದರೆ ಗೊತ್ತಿರೋದೇ, ಏಜ್ ಅಂದರೆ ಈಸ್ ಅಥವಾ ಹರ್ ಏಜ್ ಈಸ್. ಮ್ಯಾನ್ ಆಗಿದ್ದರೆ ಈಸ್, ವುಮೆನ್ ಆಗಿದ್ದರೆ ಹರ್, ಅಷ್ಟೇ. ನೋಡಿ, ಹಾಗೆ ನೆಕ್ಸ್ಟ್ ಬರ್ತಾ ಒಂದು ಬಾರ್ನ್, ಅವ್ರು ಹುಟ್ಟಿರೋ ಒಂದು ಡೇಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕು, ಈ ಅಥವಾ ಶಿ ವಾಸ್ ಬಾರ್ನ್ ಆನ್. ನೋಡಿ, ಈ ಪಾಯಿಂಟ್ಸ್ನ ಮಸ್ಟ್ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಈ ಮೇಯ್ನ್ ಇಲ್ಲಿ ನೀವು ಏನಂದರೆ ಈಸು ಆರು ಈ ಶಿ, ಇಷ್ಟೇ ಮೇಯ್ನಾಗಿ ನೀವು ಇದು ಮಾಡೋದಂದರೆ. ಏನು, ಒಂದು ವೇಳೆ ಮ್ಯಾನ್ ಕೊಟ್ಟಿದ್ರೆ ನೀವು ಈ ಬರಿಬೇಕು, ಆರ್ ಈಸ್ ಬರುತ್ತೆ. ಮತ್ತು ವುಮೆನ್ ಇದ್ದರೆ ಶಿ ಬರುತ್ತೆ, ಇಲ್ಲ ಹರ್ ಬರುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬರ್ನ್ ಬಂದಾಗೆ ಏನು ಬರುತ್ತೆ, ಅಲ್ಲಿ ಈ ಶಿ ಬರುತ್ತೆ. ಬರ್ತ್ ಪ್ಲೇಸ್ ಬಂದಾಗೆ ಹರ್ ಅಥವಾ ಈಸ್ ಬರುತ್ತೆ. ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗಿ. ನೋಡಿ, ಎಲ್ಲ ಪಾಯಿಂಟ್ಸು ಇನ್ಕ್ಲೂಡ್, ಟೋಟಲ್ 12 ಪಾಯಿಂಟ್ಸ್ ಇದೆ ಕ್ವಾಲಿಫಿಕೇಷನ್ ಗಂಟ. ನೇಮಿಂದ ಹಿಡಿದು ಕ್ವಾಲಿಫಿಕೇಷನ್ ಗಂಟ 12 ಪಾಯಿಂಟ್ಸ್ ಇದೆ. ಇಲ್ಲಿ ನೋಡಿ, ಅವಾರ್ಡ್ಸ್ ಅಂತಿದೆಯಲ್ಲ, ಅವಾರ್ಡ್ಸು ಈಸ್ ಅಥವಾ ಈ ಅಥವಾ ಶಿ ಈಸ್ ಅವಾರ್ಡೆಡ್. ಏನು ಅವಾರ್ಡ್ಗಳನ್ನ ಮುಂದೆ ಬರೀರಿ. ನೆಕ್ಸ್ಟು ಅಚೀವ್ಮೆಂಟ್ಸ್ ಆರ್ ಕಾಂಟ್ರಿಬ್ಯೂಷನ್ಸ್ ನೋಡ್ತಾ ಹೋಗಿ. ನ್ಯಾಷನಾಲಿಟಿ ಈಸ್ ಆರ್ ನ್ಯಾಷನಾಲಿಟಿ ಈಸ್. ಸಾರಿ, ಅನ್ನಡಿಲ್ಲ, ಅವ್ರದ್ದೊಂದು ಸ್ಪೆಷಲೈಸೇಷನ್ನು ಕೊಟ್ಟಿರ್ತಾರೆ ಒಂದೊಂದು ಪ್ರೊಫೈಲಲ್ಲಿ. ಸೊ ಅದು ನೋಡ್ಕೊಳ್ಳಿ. ಈ ಥರ ಅವರು ಒಂದು ಪಾಪ್ಯುಲಾರಿಟಿ, ಒಂದು ರೀಸನ್ ಕೊಟ್ಟಿರ್ತಾರೆ, ಏನಕ್ಕೆ ಪಾಪ್ಯುಲಾರಿಟಿ ಆಗಿರ್ತಾರೆ. ಸೊ ಅದು ಹೆಂಗೆ ಬರಿಬೇಕಂದ್ರೆ, ದ ರೀಸನ್ ಅಥವಾ ಜಾಸ್ತಿ ಇದ್ದರೆ ದ ರೀಸನ್ಸ್ ಫಾರ್ ಈಸ್ ಅಥವಾ ಆರ್ ಪಾಪ್ಯುಲಾರಿಟಿ ಈಸ್. ಒಂದಿದ್ರೆ ಸಿಂಗುಲರ್ ಇದ್ದರೆ ಈಸ್ ಬರೀರಿ, ಪ್ಲೂರಲ್ ಇದ್ದರೆ ಆರ್, ಅವು ರೀಸನ್ಗಳು ಬರೀಬೇಕು ಇಲ್ಲಿ. ನೆಕ್ಸ್ಟ್ ಬನ್ನಿ, ಒಂದು ಎಕ್ಸಾಂಪಲ್ ತಂದಿದ್ದೀನಿ ನಾನಿಲ್ಲಿ. ನೋಡಿ, ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಗಿವನ್ ಬಿಲೋ ಇಸ್ ಪ್ರೊಫೈಲ್ ಡಾಕ್ಟರ್ ರೋಹನ್, ರೈಟ್ ಎ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್. 3 ಮಾರ್ಕ್ಸ್. ನೋಡಿ, ಏಜ್ 36, ಕ್ವಾಲಿಫಿಕೇಷನ್ MBBS, ಪ್ರೊಫೆಸರ್ ಡಾಕ್ಟರ್, ಮತ್ತು ವರ್ಕಿಂಗ್ ಪ್ಲೇಸ್ ಗೌರ್ಮೆಂಟ್ ಹಾಸ್ಪಿಟಲ್ ಬೀದರ್, ನೇಟಿವ್ ಪ್ಲೇಸ್ ಹುಬ್ಳಿ, ರೀಸನ್ ಫಾರ್ ಪಾಪ್ಯುಲಾರಿಟಿ ವರ್ಕ್ ಆಫ್ಟರ್ 5 PM, ಆಲ್ವೇಸ್ ಚೇರ್ಫುಲ್, ಡಸ್ ನಾಟ್ ಡಿಮ್ಯಾಂಡ್ ಮನಿ ಫ್ರಮ್ ಪೇಷಂಟ್ಸ್. ನೋಡಿ, ಇಲ್ಲಿ ಆರ್ ಯೂಸ್ ಮಾಡ್ಬೇಕು ನಾವು, ಯಾಕೆಂದರೆ ಇಲ್ಲಿ ಪ್ಲೂರಲ್ ಕೊಟ್ಟವ್ರೆ. ರೀಸನ್ಸ್ ಎಷ್ಟಿದೆ ನೋಡಿ, ಟೋಟಲ್ 3 ರೀಸನ್ಸ್ ಇದೆ. ಸೊ ಅದಕ್ಕಾಗಿ ನೋಡಿ, ಇಲ್ಲಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ, ನೋಡ್ಕೊಂಡು ಹೋಗಿ ನೀವೇ. ದಿಸ್ ಪ್ರೊಫೈಲ್ ಈಸ್ ಅಬೌಟ್, ಡಿ 1ನೇ ಪಾಯಿಂಟ್. ಮತ್ತು ಈಸ್ ಏಜ್ ಈಸ್ ಕ್ವಾಲಿಫಿಕೇಷನ್ ಈಸ್, ನೋಡಿ ಇಲ್ಲೇ ಈಸ್ ಪ್ರೊಫೆಷನ್ ಈಸ್, ಇಷ್ಟೇ.
ಈಸ್ ವರ್ಕಿಂಗ್ ಪ್ಲೇಸ್ ಈಸ್ ನೇಟಿವ್ ಪ್ಲೇಸ್ ಈಸ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಆರ್. ಇಲ್ಲಿ ಆರ್ ಅಂದರೆ ಯಾಕಂದರೆ ಇಲ್ಲಿ ಪ್ಲೂರಲ್ ಇದೆ ರೀಸನ್ಸು. ಸೊ ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ನೋಡಿ, ಇದು ಒಂದು ವುಮೆನ್ ಬಗ್ಗೆ ಕೊಡ್ತಾ ಇದ್ದೀನಿ. ಅಲ್ಲಿ ಬರೀ ಈ ಅಥವಾ ಈಸ್ ಅಷ್ಟೇ ಕೊಟ್ಟಿದ್ದೆ, ಇಲ್ಲಿ ಶಿ ಅಥವಾ ಹರ್ ಅಷ್ಟೇ ಬರುತ್ತಿಲ್ಲ. ಸೊ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇಲ್ಲಿ ವುಮೆನ್ ಬಂದಿದೆ. ನೋಡ್ತಾ ಹೋಗಿ, ಎಲ್ಲ ಹೈಟು ವೆಯ್ಟು ಎಲ್ಲ ಇದರಲ್ಲೇ ಇದೆ. ಮಿಸ್ಸಸ್ ಲತಾ, ಶಿ ಈಸ್ ಎ ಬ್ಯಾಂಕ್ ಮ್ಯಾನೇಜರ್. ನೋಡ್ತಾ ಹೋಗಿ, ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಶಿ ಈಸ್ ಎ ಬ್ಯಾಂಕ್ ಹರ್ ಏಜ್ ಈಸ್, ಹರ್ ಹೈಟ್ ಈಸ್, ಹರ್ ವೆಯ್ಟ್ ಈಸ್, ಹರ್ ಫ್ಯಾಮಿಲಿ ಈಸ್ ಸ್ಮಾಲ್, ಹರ್ ಎಜುಕೇಷನ್. ನೋಡಿ ಎಲ್ಲನೂ ಇದರಲ್ಲಿದೆ. ಸೊ ಇದು ನೋಡಿದ್ರಲ್ಲ. ಇವಾಗ ನೆಕ್ಸ್ಟು ಈ ಸ್ಟೋರಿ ರೈಟಿಂಗ್ ಹೆಂಗಂತ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಇದು ಫುಲ್ ಕ್ಲಿಯರ್ ಆಯ್ತು ಅಂದ್ಕೊತೀನಿ. ಎಸ್, ನೋಡ್ತಾ ಹೋಗಿ, ಎಕ್ಸ್ಪೆಕ್ಟೆಡ್, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್. ನಾನು ಸಪ್ರೇಟಾಗಿ PDF ಮಾಡಿದ್ದೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದೆ ಇದು. ಇದರಲ್ಲೇ ಒಂದು ಬರುತ್ತೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ, ಒಂದು ಬರುತ್ತೆ ಇದರಲ್ಲಿ. ಎಲ್ಲನೂ ತೋರಿಸ್ತಾ ಹೋಗ್ತೀನಿ ನಾನು. ನೋಡಿ, ಅವರೊಂದು ಕೊಟ್ಟಿರ್ತಾರೆ, ರಿಚ್ ಫಾರ್ಮರ್, ಲಾಟ್ ಆಫ್ ಲ್ಯಾಂಡ್, ಕ್ಯಾಟಲ್ ಆಫ್ ಸರ್ವೆಂಟ್ಸ್, 2 sons, ಹ್ಯಾಪಿ ಲೈಫ್, ಆಫ್ಟರ್ ಸಮ್ ಇಯರ್ಸ್, ಯಂಗರ್ ಸನ್ ಅನ್ಹ್ಯಾಪಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ದ ಡಿಸ್ಒಬಿಡಿಯಂಟ್ ಸನ್. ನೋಡಿ, ಇಲ್ಲಿಂದ ನಾ ಸ್ಟೋರಿ ಬರೆದಿದ್ದೀನಿ ಕ್ಲೀನಾಗಿ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಬರೀರಿ, ಇದೆಯಾ ಅಂತಿಲ್ಲ. ನಿಮ್ಮ ಒಂದು ಓನಲ್ಲೂ ಬರಿಬೋದು ಇದನ್ನು. ಒನ್ಸ್ ದೇರ್ ವಾಸ್ ಎ ರಿಚ್ ಫಾರ್ಮರ್ ಇನ್ ವಿಲೇಜ್. ಈ ಹ್ಯಾಡ್ ಎ ಲಾಟ್ ಆಫ್ ಲ್ಯಾಂಡ್, ಕ್ಯಾಟಲ್ ಆ್ಯಂಡ್ ಮೆನಿ ಸರ್ವೆಂಟ್ಸ್. ಈ ಹ್ಯಾಡ್ 2 sons. ಈ ಲೆಡ್ ಎ ಹ್ಯಾಪಿ life with them. After some years, the younger son became unhappy. He asked his father for his share of the property. His father advised him not to demand like that, but he would not listen to his father's advice. He got his share and sold them. He had a huge amount with him. ನೋಡಿ, ಗೊತ್ತಾ ಹೋದರೆ ಜಾಸ್ತಿ ಆಗುತ್ತೆ. ಒಂದು ಮೋರಲ್ ಆಫ್ ದ ಸ್ಟೋರಿ ನೋಡಿ ಏನಿದೆ. ವಿ ಶುಡ್ ಒಬೇ ಅವರ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ಗೆ ನಾವು ಒಂದು ಚಿರಋಣಿಯಾಗಿರಬೇಕು. ಮತ್ತು ನೋಡಿ, ಇಲ್ಲೊಂದು ಕೊಟ್ಟಿದ್ದೀನಿ, 12 fools. ನೋಡ್ತಾ ಹೋಗಿ, ದ ಹೇರ್ ಆ್ಯಂಡ್ ದ ಟಾರ್ಟೈಸ್. ಒಂದು ರ್ಯಾಬಿಟ್ಟು ಮತ್ತು ಒಂದು ಆಮೆಯ ಒಂದು ಕತೆ ನೋಡಿ ಇಲ್ಲಿದೆ ಇದು. ಸೊ ಇದರಲ್ಲೇ ಒಂದು ಬರುತ್ತೆ, ಚೆನ್ನಾಗಿ ಓದಿ ಇದನ್ನು. ಮೊರಲ್ ಆಫ್ ದ ಸ್ಟೋರಿ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನೋಡ್ತಾ ಹೋಗಿ, ಟೋಟಲ್ ಎಲ್ಲ ಇಂಪಾರ್ಟೆಂಟೇ ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಎಕ್ಸ್ಟ್ರಾ ಓದ್ಕೋಬೇಡಿ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮಿಕ್ಕಿದ್ದು ನೀವು ಎಕ್ಸ್ಟ್ರಾ ಓನಾಗಿ ಬರೀನಿ, ಮಿಸ್ಸಾಗಿ ಬೇರೆ ಬಂದ್ರೂ. ನಾನು ರೆಡಿ ಮಾಡಿ ಇಕ್ಕಿದ್ದೀನಿ ಇದನ್ನು. ಇವಾಗ ಎಸ್ಸೇ ರೆಡಿ ಮಾಡ್ತಾಯಿದ್ದೀನಿ, ಬರಿತಾಯಿದ್ದೀನಿ ಅದು. ಸೊ ಅದು ಕೊಡ್ತೀನಿ ಇನ್ನೂ ಸ್ವಲ್ಪ ಹೊತ್ತರಲ್ಲಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಹಾಕಿ. ಒಂದು RC ಕ್ವಶನ್ಸ್ ಕೇಳಿದರು. RC ಕ್ವಶನ್ಸ್ ಆಲ್ರೆಡಿ ನಾನು ಲೆಸನ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ನೋಡ್ತಾ ಇರ್ಬೋದು, ಫುಲ್ ಎಲ್ಲ ಕೊಟ್ಟಿದ್ದೀನಿ. ದ ಫಾರ್ಮರ್ ಆ್ಯಂಡ್ ಈಸ್ 3 idle sons. ಮೊರಲ್, ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ದ ಲಯನ್ ಆ್ಯಂಡ್ ದ ಮೌಸ್. ನೋಡ್ತಾ ಹೋಗಿ, ಓದ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ. ಸೊ ನಿಮಗೂ ಟೈಮ್ ಇಲ್ಲ, ಅದೇ ದೃಷ್ಟಿಯಿಂದ ನಾನು ನಿಮಗೆ ಕಡಿಮೆನೇ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ಬೇಡ. ಇನ್ನೊಂದು 30 ಮಾರ್ಕ್ಸ್ಗೆ ಒಂದು PDF ರೆಡಿ ಮಾಡಿದ್ದೀನಿ. ಅದನ್ನು ನೀವು ಏನು ಓದ್ದೇನೆ 30 ಮಾರ್ಕ್ಸ್ ತೆಗಿಬೋದು ಅಂತ ಒಂದು ಕೆಪಾಸಿಟಿನ ಅದರಲ್ಲಿ ಇದೇ PDF ನೋಡಿದರೆ ಸಾಕು ನೀವು, ಅದು ಬರುತ್ತೆ ಇವಾಗಿನ ಸ್ವಲ್ಪ ತಲೆ ನೋಡಿ. ಇಷ್ಟು ಓದಿ ಸಾಕು, ಇನ್ನು ಸ್ಟೋರಿ ರೈಟಿಂಗ್ ಎಕ್ಸ್ಟ್ರಾ ಬೇಡ, ಇಷ್ಟೇ ಓದಿ ನೋಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಎಸ್ಸೇ ತರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.